ಇವಾಗ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತೆ ಎಲ್ಲ ಶಾಸಕರು ಸೇರಿ ಒಂದು ಸಭೆಯನ್ನು ಕರೆದಿದ್ದಾರೆ. ಏನೇನು ಸಮಸ್ಯೆಗಳಿವೆ, ಏನೇನು ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ನಮಗೆ ಬರ್ತಕ್ಕಂಥ ಒಂದು ಅನುದಾನ ಇವಾಗ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ಅದನ್ನು ಹೊರತು ಬಹಳಷ್ಟು ಕೆಲಸ ಕಾರ್ಯಗಳು, ಪ್ರಾಜೆಕ್ಟ್ಸ್ಗಳು ಆಗಬೇಕಾಗಿದೆ. ಅದನ್ನು ನಾವು ಕೇಳ್ತೀವಿ. ಪರ್ಟಿಕ್ಯುಲರ್ ನಿಮ್ಮ ಕ್ಷೇತ್ರಕ್ಕೆ ಏನಾದರೂ ಬೇಕು ಅನ್ನೋದು ಏನಾದರೂ ಬೇಡಿಕೆ ಇದೆ? ನಮ್ಮ ಮೊನ್ನೆ ತಾನೇ ನಮ್ಮ ಮಲ್ಲಬಾದಿ ಏತ್ ನೀರಾವರಿ ಯೋಜನೆ ಅವಶ್ಯಕತೆ ಇರತಕ್ಕಂಥ ಒಂದು ಕಾರ್ಯಕ್ರಮ ಆಗಿದೆ. ಇವಾಗ ನರ್ಬೋಳಿ ಬ್ರಿಡ್ಜ್ ಕೂಡ ಕಂಪ್ಲೀಟ್ ಆಗಬೇಕಂತ ಮಾನ್ಯ ಲೋಕೋಪಯೋಗಿ ಸಚಿವರಿಗೂ ಕೂಡ ನಾವು ಕೇಳಿದ್ದೀವಿ. ಅದಲ್ಲದೆ ಹೊನ್ನಾಳ್ ತಿನ್ನೂರು ಬ್ರಿಡ್ಜ್ ಅದೂ ಕೂಡ ಇದೆ. ಅದಲ್ಲದೆ ಮತ್ತೆ ಮಹತ್ವವಾಗಿ ERM ಸ್ವಲ್ಪ ಇವಾಗ ನಮ್ಮಲ್ಲಿ ಇರ್ತಕ್ಕಂಥ ಕೆನಾಲ್ ವರ್ಕ್ಸ್ ಎಲ್ಲ ಏನಿದೆ ಅದಕ್ಕೆ ಹೆಚ್ಚಿನ ಒಂದು ಒತ್ತು ಕೊಟ್ಟು, ಯಾಕಂದ್ರೆ ಟೇಲ್ ಎಂಡ್ ತನಕ ನೀರು ನಿಲ್ತಾ ಇಲ್ಲ. ಸೊ ಅದಕ್ಕೆಲ್ಲ ನಾವು ಸ್ವಲ್ಪ ಹಣ ಕೇಳ್ತಾ ಇದ್ದೀವಿ ಬೇರೆ ಬೇರೆ ಅಭಿವೃದ್ಧಿ ಕೆಲಸಗಳಿಗೆ. ಮತ್ತೆ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ನಾವು ನಮ್ಮ ಕ್ಷೇತ್ರಕ್ಕೂ ಕೂಡ ಆಹ್ವಾನವನ್ನು ಮಾಡ್ತಾ ಇದ್ದೀವಿ. ಹಲವಾರು ಕೆಲಸ ಕಾರ್ಯಗಳು ಏನೇನು ಇವಾಗ ಸೆಪ್ಟೆಂಬರ್ 17ಗೆ ಮತ್ತೆ ಮಾನ್ಯ ಮುಖ್ಯಮಂತ್ರಿ ಅವರು ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಕಲಬುರಗಿಗೆ ಬರೋರಿದ್ದಾರೆ. ಆ ವಿಷಯಗಳೆಲ್ಲ ನಾವು ಚರ್ಚೆ ಮಾಡ್ತೀವಿ. ಇಲ್ಲ, ಎಲ್ಲರೂ ಪೂರ್ಣ ಸಮಾಧಾನ ಇದೆ ಸರ್. ನಿಮ್ಮ ಉಸ್ತುವಾರಿ ಸಚಿವರ ಈಗ ಉಸ್ತುವಾರಿ ಸಚಿವರು ಇಲ್ಲೇ ಇದ್ದಾರೆ. ನಮ್ಮ ಜಿಲ್ಲೆಯಲ್ಲಿ 2 ಜನ ಸಚಿವರಿದ್ದಾರೆ. ಇವಾಗ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಮತ್ತೆ ಪ್ರಿಯಾಂಕ್ ಅವರು, ನಾವೆಲ್ಲರೂ ಕೂಡಿ ಜೊತೆಯಾಗಿ ಬರ್ತಾ ಇದ್ದೀವಿ. ಏನು ಪ್ರಶ್ನೆ ಇಲ್ಲ. ಸರ್, ಆಮೇಲೆ ಖರ್ಗೆ ಅವರು ರಾಜ್ಯ ರಾಜಕಾರಣಕ್ಕೆ ಬರುವ ಬಗ್ಗೆ ಒಂದಷ್ಟು ಚರ್ಚೆಗಳು ಶುರುವಾಗ್ತಾ ಇದೆ. ಇನ್ನೊಂದು ಕಡೆ ಇಬ್ಬರ ಜಗಳ ಮೂರನೇವರು ಲಾಭ ಆಗುತ್ತೆ ಅನ್ನೋ ತರ ಚರ್ಚೆಗಳು, ರಾಜಕೀಯ ಚರ್ಚೆಗಳಾಗ್ತಾ ಇರ್ತಕ್ಕಂಥ. ಇಲ್ಲ, ಮೊನ್ನೆ ಅವರು ಮಾಡಿರುವಂತಹ ಒಂದು ಸ್ಟೇಟ್ಮೆಂಟ್ ನಾನು ಕೂಡ ನೋಡಿದ್ದೀನಿ. ಯಾಕಂದ್ರೆ 1999ರಲ್ಲಿ ಅವರು ವಿರೋಧ ಪಕ್ಷದ ನಾಯಕರಾಗಿ ಕೆಲಸವನ್ನು ಮಾಡಿದ್ದಾರೆ. ದಿವಂಗತ ಧರಮ್ ಸಿಂಗ್ ಸಾಹೇಬ್ರು ಅಂತಹ ಒಂದು ಸಂದರ್ಭದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಮೊಳಕಾಲ್ಮೂರಲ್ಲಿ ಏನೇನು ಚುನಾವಣೆ ಇದೆ, HK ಪಾಟೀಲ್ ಅವರು ಕೂಡ ಮೇಲ್ಮನೆಯಲ್ಲಿ ಅವರು ಕೂಡ ಚೇರ್ಮನ್ ಆಗಿದ್ರು. ಅಂತಹ ಒಂದು ಸಂದರ್ಭದಲ್ಲಿ ಅಂಬರೀಷ್ ಅವ್ರಿಗೂ ನಾವು ಎಲ್ಲರೂ ಸೇರಿ ಚುನಾವಣೆ ಸೋಲಿಸಿದ್ವಿ. ಎಲ್ಲ ಸತತವಾಗಿ ಒಂದು ಸಂಘಟನೆ ಎಲ್ಲ ಮಾಡಿದ್ವಿ ಅಂತ ಆಕಾಂಕ್ಷಿಯವರು ಎಲ್ಲರೂ ಕೂಡ ಇದ್ರು. ಅವಾಗ SM ಕೃಷ್ಣ ಅವ್ರು ಮಾಡಿದಾರಂತ ಅವ್ರು ಹೇಳಿದ್ದಾರೆ. ಅವರಂತೂ ಮುಖ್ಯಮಂತ್ರಿ ಆಗಕ್ಕೆ ಅರ್ಹರಿದ್ದಾರೆ ಅಂತ ಪ್ರಶ್ನೆನೇ ಇಲ್ಲ. ಅವರು ಮುಖ್ಯಮಂತ್ರಿ ಮಾಡೋರು, ಏನು ಅವ್ರು ಮುಖ್ಯಮಂತ್ರಿ ಆಗ್ತಕ್ಕಂಥ ಒಂದು ಪ್ರಶ್ನೆ ಬರಲ್ಲ. ಅಲ್ಲ, ಅಗತ್ಯ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅವರು ಮುಖ್ಯಮಂತ್ರಿ ಮಾಡ್ತಕ್ಕಂಥ ಒಂದು ಸ್ಥಾನದಲ್ಲಿದ್ದಾರೆ. ಮುಖ್ಯಮಂತ್ರಿ ಆಗ್ತಕ್ಕಂಥ ಎಲ್ಲ ರೀತಿಯಿಂದ ಅರ್ಹರಿದ್ದಾರೆ ಅವರು. ಅದು ಎಲ್ಲರಿಗೂ ಕೂಡ ಗೊತ್ತಿದೆ. ಮತ್ತೆ ಏನಾದ್ರೂ ಮುಂದೆ ಇರ್ತಕ್ಕಂಥ ಒಂದು ತೀರ್ಮಾನ ಮಾಡಬೇಕಂದ್ರೆ ಅದು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ನಾವೆಲ್ಲರೂ ಒಬ್ಬ ಶಿಸ್ತಿನ ಸಿಪಾಯಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದೀವಿ, ಮುಂದೆ ಕೂಡ ಮಾಡ್ತೀವಿ. ಸ್ವಾಗತ ಮಾಡ್ತೀರಾ ಸರ್? ಇಬ್ಬರ ಮಧ್ಯೆ ಅವರು ಬರೋದು ಸೂಕ್ತ ಅಂತೀರಾ ಅಂತ? ಇದು ಯಾವಾಗಲೂ ಕಾಂಗ್ರೆಸ್ ಪದ್ಧತಿ ಹೆಂಗಿದೆ ಅಂದ್ರೆ, ಪರಂಪರೆ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಹೈಕಮಾಂಡ್ ಅವರು ಯಾರಿಗೆ ಹೇಳ್ತಾರೆ ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ. ಸರ್, ಅವರು ರಾಜ್ಯ ರಾಜಕಾರಣಕ್ಕೆ ಬಂದ್ರೆ ಸ್ವಾಗತ ಮಾಡ್ತೀರಾ ತಾವು? ಖಂಡಿತವಾಗಿ ಸ್ವಾಗತ ಮಾಡ್ತೀವಿ. ಎಲ್ಲರೂ ಇವತ್ತು DK ಶಿವಕುಮಾರ್ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಡಾಕ್ಟರ್ G ಪರಮೇಶ್ವರ್ ಅವರು ಕೂಡ ಹೇಳಿದ್ದಾರೆ. ಅವ್ರು ಹೇಳ್ತಕ್ಕಂಥ ಎಲ್ಲರೂ ಕೂಡ ಸ್ವಾಗತ ಮಾಡ್ತಾರೆ. ಅದರಲ್ಲಿ 2 ಮಾತಿಲ್ಲ. ಅದು ಹೈಕಮಾಂಡ್ ಮಾಡ್ತಕ್ಕಂಥ ಒಂದು ತೀರ್ಮಾನ. ಅವರೇ ಅಲ್ಲ ಹೈಕಮಾಂಡ್, ಅವರೇ ಮನಸ್ಸು ಮಾಡ್ಬೋದು. ಅದೇ ಹೇಳದಲ್ಲ ನಾನು ಹೇಳಿದ್ದೇನು, ಅವರು ಮುಖ್ಯಮಂತ್ರಿ ಮಾಡೋರು, ಅವರೇ ಹೈಕಮಾಂಡ್. ಇವತ್ತು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿದ್ದಾರೆ. ಅವ್ರು ತೀರ್ಮಾನ ಮಾಡ್ತಾರೆ. ಆಮೇಲೆ ಈ ಸಭೆಗೆ DCM ಅವ್ರಿಗೆ ಆಹ್ವಾನ ಕೊಟ್ಟಿರುವಂತೆ ಈಗ KPCC ಅಧ್ಯಕ್ಷರು ಈ ಸಭೆಯಲ್ಲಿ ಇರಬೇಕಿತ್ತು ಅಂತ ನಿಮಗೆ ಅನ್ಸುತ್ತಾ? ಈಗ ಮೊನ್ನೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಸಭೆಯನ್ನು ಮಾಡಿದ್ರು. ಅಂತ ಒಂದು ಸಂದರ್ಭದಲ್ಲಿ ಅವರು CM ಅವ್ರಿಗೂ ಕರೆದಿಲ್ಲ, DCM ಅವ್ರಿಗೂ ಕರೆದಿಲ್ಲ. ಇವತ್ತು ಪ್ರತ್ಯೇಕವಾಗಿ ಏನು ಶಾಸಕರೇ ಕೊಟ್ಟಿರುವಂತಹ ಒಂದು ಅನುದಾನ ಏನಿದೆ ಮಾನ್ಯ ಮುಖ್ಯಮಂತ್ರಿ ಅವರು ಕರೆದಿದ್ದಾರೆ. ಬಹುಶಃ DCM ಅವರು ಕೂಡ ಬೇರೆಯವ್ರಿಗೂ ಕೂಡ ಇಲ್ಲಿ ಇರ್ತಕ್ಕಂಥ ಬೆಂಗಳೂರು ಅವ್ರ ಶಾಸಕರು ಕರೆಸ್ತಾ ಇದ್ದಾರೆ. ಓಕೆ.